ಹಾಯ್, ಹಲೋ, ನಮಸ್ತೆ. ಸೊ ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬಿಗ್ ಬಾಸ್ ಅಲ್ಲಿ ಏನೇನಾಯ್ತು, ಏನೇನ್ ವಿಷಯ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳಿ ಮಾತಾಡೋಣ. ಸೊ ಇವತ್ತಿನ ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನನಗೆ ತುಂಬಾ ಖುಷಿಯಾಗಿದ್ದು ವಿಕ್ರಮ್ ಅವರ ಕ್ಯಾಪ್ಟನ್ಶಿಪ್. ಅವರು ಎಲ್ರನ್ನ ಒಂದೇ ಲೆಕ್ಕ ಕೊಂಡೋದ್ರು. ಅಂದ್ರೆ ಸ್ಟಾರ್ಟಿಂಗ್ ಗೇಮ್ಸ್ ಎಲ್ಲ ಇತ್ತಲ್ಲ, ಯಾವ್ದ್ರಲ್ಲೂ ಅವರು ಪಾರ್ಶಾಲಿಟಿ ಅಂತ ತೋರಿಸ್ಲಿಲ್ಲ. ಅವರು ನಮ್ಮವರು, ಇವರು ಇನ್ನೊಬ್ರು ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಒಂದು ಗೇಮ್ ಅನ್ನು ಕೊಂಡೋಗಿದ್ದಾರೆ. ಸೊ ತ್ರಿವಿಕ್ರಮ್ ಅವರ ಕ್ಯಾಪ್ಟನ್ಶಿಪ್, ಅಂದ್ರೆ ಸಿಂಗಲ್ ಹ್ಯಾಂಡೆಡ್ ಕ್ಯಾಪ್ಟನ್ಶಿಪ್ ಇವತ್ತು ನನಗೆ ತುಂಬಾ ಖುಷಿ ಆಯ್ತು. ಸೊ ಎಲ್ರನ್ನೂ ಒಂದೇ ಲೆಕ್ಕ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರು. ಇಲ್ಲಿ ಅನ್ನದ ವಿಷಯ ಅಂತೂ ಯಾವಾಗ್ಲೂ ಎಲ್ಲ ಸೀಸನ್ ಅಲ್ಲೂ ಬರ್ತಾ ಇದೆ. ಇಲ್ಲಿ ಗೌತಮಿ ಅವರು ಅನ್ನನ್ನ ಮೆಣಸಿನ ಹುಡಿ ಹಾಕಿ ಸ್ವಲ್ಪ ಯುನಿಕ್ ರೀತಿಯಲ್ಲಿ ಏನೋ ಮಾಡ್ತೇನೆ ಅಂತ ಹೇಳಿದಕ್ಕೆ ಸುರೇಶ್ ಅವರು ಸ್ವಲ್ಪ, ಅಂದ್ರೆ ಅವರು ಕರೆಕ್ಟ್, ಅವರಂದ್ರೆ ಕಿಚನ್ ನ ಉಸ್ತುವಾರಿ ಆಗಿದ್ದಿದ್ದರಿಂದ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವ್ರ ಹತ್ರ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅವರು ಒಂದು ಯುನಿಕ್ ಆಗಿ ಅಂದ್ರೆ ಹೇಳಿದ್ರು ಸ್ವಲ್ಪ, ಇದು ಗ್ಯಾಸ್ ಸ್ಟವ್ ಇದ್ ಮಾಡ್ಬಿಡಿ ಅಂತ. ಸೊ ಅದಕ್ಕೋಸ್ಕರ ಗೌತಮಿ ಅವರು ಅಳ್ತಾ ಕೂತ್ಕೊಂಡ್ರು. ಇಲ್ಲಿ ಏನಂದ್ರೆ ಮೆಣಸಿನ ಹುಡಿ ಹಾಕೋಕ್ಕೂ ಗೌತಮಿ ಅವರಿಗೆ ಬೇಜಾರಾಯ್ತು ಅನ್ನೋ ರೀತಿ ಇತ್ತು. ಸೊ ಇಲ್ಲಿ ಅನ್ನ, ಒಂದು ಹಸು ಎಲ್ಲರ ಮನಸ್ಥಿತಿಗಳನ್ನ ಹೇಗೆ ಆಟ ಆಡಿಸ್ತಾ ಇದೆ ಅಂದ್ರೆ ಆ ಅನ್ನದಿಂದ ಪ್ರವೋಕ್ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಅನ್ನ ಎಲ್ಲ ಕಷ್ಟಗಳನ್ನ ಆ ಒಂದ್ಸರಿ ಮೆಲುಕು ಹಾಕುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಹಸು ಅಂದ್ರೇನೆ ಅದು. ಹಸು ಏನು ಅಂದ್ರೆ ಬಿಗ್ ಬಾಸ್ ಅಲ್ಲಿ ಕರೆಕ್ಟ್ ಆಗಿ ನಮ್ಗೆ ಅರ್ಥ ಆಗುತ್ತೆ. ಸೊ ಔಟ್ಸೈಡ್ ಎಲ್ಲ ಇದ್ದಾಗ ಗೊತ್ತಾಗಲ್ಲ ಅಷ್ಟು, ಏನಾದ್ರೂ ಒಂದು ಸಿಗುತ್ತೆ. ಬಟ್ ಬಿಗ್ ಬಾಸ್ ಅಲ್ಲಿ ಆ ಒಂದು ಕಳೆದ ಒಂದು 10 ಸೀಸನ್ಗಳಿಂದಲೂ ಒಂದು ಅನ್ನದ ವಿಷಯದಲ್ಲಿ ಒಂದು ಏನಾದ್ರೂ ಒಂದು ಆಗ್ತಾನೆ ಇರುತ್ತೆ. ಸೊ ಜೋಡಿ ಆಟದಲ್ಲಿ ಗೆದ್ದೋರು ಯಾರು, ಬಿದ್ದೋರು ಯಾರು? ಸೊ ಇಲ್ಲಿ ಐಶ್ವರ್ಯ ಅವರಿಗೆ ಒಂದು ತಲೆಬಿಸಿ. ನಮ್ಮ ಧರ್ಮ ಮತ್ತು ಅನುಷಾ ಅವರು ಅವರಿಂದಾನೇ ಮಾತಾಡ್ತಾ ಇಲ್ಲ. ಅಂದ್ರೆ ಅವರಿಬ್ರು ಬ್ರೇಕಪ್ ಆಗೋಕೆ, ಬಿಗ್ ಬಾಸ್ ಅಲ್ಲಿ ಫ್ರೆಂಡ್ಶಿಪ್ ಬ್ರೇಕಪ್ ಆಗೋಕೆ ಕಾರಣನೇ ಅವರು ಅಂತ ಹೇಳ್ಬಿಟ್ಟು ಅವ್ರ ತಲೆಬಿಸಿ. ಸೊ ಎಲ್ಲಿವರೆಗೆ ತಲೆಬಿಸಿ ಅಂದ್ರೆ ಅವ್ರು ಅಳೋ ತನಕ ಹೋಯ್ತು. ನೆಕ್ಸ್ಟ್ ಏನು ಅಂದ್ರೆ ಈ ಮಣ್ಣಿನ ಟಾಸ್ಕ್ ಅಲ್ಲಿ, ಅಂದ್ರೆ ಅವರು ಇದು ಅವರ ಹೆಸರನ್ನ ಬರೆಯೋದ್ರಲ್ಲಿ ಆ ಎಲ್ಲಿ ಧರ್ಮ ಅವರು ಆಟನ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಒಂದು ಆಟ ನೋಡಕ್ ಮಜಾ ಬಂತು. ಸೊ ಧರ್ಮ ಇವರು ನಮ್ಮ ಮಂಜಣ್ಣ ಬಂದಾಗ ಎಲ್ರೂ ಸೇರಿ ಒಂದು ಅವ್ರ ಕಾಲ್ ಹಿಡಿಯೋ ತನಕ ಹೋಯ್ತು. ಆದ್ರೂ ನನಗೆ ಶಿಶಿರ್ ಅವ್ರದ್ದು ಹೊಡೆಯುವಾಗ ಇವರು ಮಂಜ ಅವರು, ಇಲ್ಲಿ ಧರ್ಮ ಈ ಕಡೆ ಹನುಮಂತು ಅಥವಾ ಧನರಾಜು ಯಾರು ಇವರ ಇದನ್ನ ಅಟ್ಯಾಕ್ ಮಾಡಕ್ ಹೋಗಿಲ್ಲ. ಇವನು ಸುರೇಶ್ ಅವರು ನೋಡ್ಕೊಳ್ತಾ ಸುಮ್ನೆ ಇದ್ರು. ಅಲ್ಲಿ ಸ್ವಲ್ಪ ತಲೆ ಉಪಯೋಗಿಸಿದ್ರೆ ಸ್ವಲ್ಪ ಗೇಮ್ ಬೇರೆ ತರನೇ ಇರ್ತಿತ್ತೋ ಏನೋ ಅಂತ ನನ್ಗೆ ಅನ್ಸುತ್ತೋ. ಎಲ್ಲರೂ ನ್ಯೂಟ್ರಲ್ ಆದ್ರು. ವಿಕ್ರಮ್ ಅವರು ಇವತ್ತು ತುಂಬಾ ಇಷ್ಟ ಆದ್ರು. ಯಾಕಂದ್ರೆ ಆ ಕಡೆ ಅವರ ಟೀಮ್, ಅಂದ್ರೆ ಅವ್ರ ಟೀಮ್ ಅಲ್ಲಿ ಇರೋರು ಭವ್ಯ ಮತ್ತು ಅನುಷಾ ಇದ್ರೂನು ಅವ್ರು ಎಲ್ಲೂ ಪಾರ್ಶಾಲಿಟಿ ಮಾಡೇ ಇಲ್ಲ. ಅಂದ್ರೆ ಎಲ್ಲ ಗೇಮ್ ಅಲ್ಲೂ ಅವ್ರು ಕರೆಕ್ಟ್ ಆಗಿ ಒಂದು ಕರೆಕ್ಟ್ ಆಗಿ ಆಡ್ತಾ ಇದ್ರು. ಅಂದ್ರೆ ಅವರು ಹೆಚ್ಚು ಇವರು ಹೆಚ್ಚು ಅಂತ. ಒಂದ್ ಕಡೆ ಮಂಜಣ್ಣ ಅವರು ದಾಳಿನ ಮಾಡಿದ್ರುನು ಇಲ್ಲಿ ಶಿಶಿರ್ ಅವರು ಕರೆಕ್ಟ್ ಆಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ, ಅಂದ್ರೆ ಎಲ್ಲ ಟೀಮ್ಗೂ ಅವರು ದಾಳಿ ಮಾಡ್ತಾ ಇದ್ರು. ಸೊ ಅದರಲ್ಲಿ ಟಫ್, ಆಕ್ಚುಲಿ ಉಸ್ತುವಾರಿಗೆ ಅದು ಟಫ್ ಆದ್ರೂ ಬೆಸ್ಟ್ ಅವ್ರು ಕೊಟ್ಟಿದ್ದಾರೆ. ಸೊ ತ್ರಿವಿಕ್ರಮ್ ಅವರು ಇವತ್ತಿನ ಇದರಲ್ಲಿ ಎಲ್ಲರ ಮನಸ್ಸು ಗೆದ್ರು ಇವತ್ತು. ಸೊ ಇಲ್ಲಿ ಜೋಡಿ ಆಟ ಅಂತ ಬಂದಾಗ ಜೋಡಿಗಳು ತಮ್ಮ ಜೋಡಿಗಳನ್ನ ಎಲ್ಲೂ ಬಿಟ್ಕೊಡಲ್ಲ ಅಂತ ಅನ್ಕೊಂಡೆ. ಆದ್ರೆ ಬಿಗ್ ಬಾಸ್ ಒಂದು ಕರೆಂಟ್ ಶಾಕ್ ಕೊಟ್ರು. ಇಲ್ಲಿ ಐಶ್ವರ್ಯ ಮತ್ತು ಮೋಕ್ಷಿತಾ ಅವರು ತಮ್ಮ ಪರ್ಸನಲ್ ರೀಸನ್ ಕೊಟ್ಟು, ಅಂದ್ರೆ ಆ ವ್ಯಕ್ತಿ ಜೊತೆ, ಅಂದ್ರೆ ವಿಕ್ರಮ್ ಜೊತೆ ಅವರಿಗೆ ಆಡ್ಲಿಕ್ಕೆ ಇಷ್ಟನೇ ಇಲ್ಲ ಅಂತ ಹೇಳಿ ಅವರನ್ನು ಒಪ್ಕೊಳ್ಳಿಲ್ಲ. ಆದ್ರೆ ಐಶ್ವರ್ಯ ಅವರು ಒಬ್ರೇ ಜೆನ್ಯೂನ್ ಆಗಿ ಇಲ್ಲ, ಕೊಟ್ಟಿರುವಂತ ಜೋಡಿ ಜೊತೆ ಅವರು 100% ಆಗಿ ಚೆನ್ನಾಗಿದ್ದಾರೆ, ಅಂದ್ರೆ ಆಡಿ ಗೆಲ್ತೇನೆ ಎಂತ ಜೋಡಿ ಇದ್ರು ಆಡಿ ಸವಾಲನ್ನ ಸ್ವೀಕರಿಸ್ತೇನೆ ಅಂತ ಹೇಳಿದ್ರು. ಇಲ್ಲಿ ನನಗೆ ಭವ್ಯ ಅವ್ರ ಮೇಲೂ ಸ್ವಲ್ಪ ಬೇಜಾರಾಯ್ತು. ಯಾಕಂದ್ರೆ ಅವರು ಫಸ್ಟ್ ಹೇಳ್ತಾರೆ ಸ್ಟ್ರಾಟಜಿ ಆಗಿರ್ಲಿ ಏನೇ ಆಗಿರ್ಲಿ ಒಳ್ಳೆ ಮನುಷ್ಯ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಅಂಕ ನೋಡ್ಬಿಟ್ಟು, ಅಥವಾ ಯಾವ್ದೋ ಟ್ರಂಪ್ ಕಾರ್ಡ್ ಅಂದ್ರೆ ವಿಕ್ರಮ್ ಅವ್ರು ಬರುವಾಗನೇ 100 ಅಂಕ ತರ್ತಾರೆ ಅಂತ ಹೇಳ್ಬಿಟ್ಟು, ಅಥವಾ ವೈಮನಸ್ಸು ಇರುವ ಕಾರಣದಿಂದಾನೋ ಅಂತ ಗೊತ್ತಿಲ್ಲ. ಆದ್ರೆ ಕಾರಣ ಅಂತೂ ಎಲ್ರಿಗೂ ಜೋಡಿಗಳ ಜೊತೆ ಅವರವರ ನಡವಳಿಕೆ, ಅಂದ್ರೆ ಅವರವರಿಗೆ ಹೊಂದ್ಕೊಂಡು ಹೋಗೋಕೆ ಕಷ್ಟ ಆಗ್ತಾ ಇದೆ ಅಂತ ಅನಿಸ್ತು. ಆದ್ರೆ ನನ್ಗೆ ಇಲ್ಲಿ ತುಂಬಾ ಬೇಜಾರಾಗಿದ್ದು ಅಂದ್ರೆ ಚೈತ್ರ ಕುಂದಾಪುರ ಅವರು. ಇಲ್ಲಿ ಒಂದು ಅವ್ರ ಕಾರಣ ಕೊಡ್ತಾರೆ, ಎಷ್ಟು ಸಿಲ್ಲಿಯಾಗಿರುತ್ತೆ ಅಂದ್ರೆ ಅವರಿಗೆ
ಅಂದ್ರೆ ನಮ್ಗೆ ಇವತ್ತು ತೋರಿಸಿದ್ದು ನಿನ್ನೆ ಎಪಿಸೋಡ್ ಆಗಿರ್ಬೋದು, ಆದ್ರೆ ಅವರಿಗೆ ಒಂದೇ ದಿನದ್ದು ನಡೀತು. ಯಾಕಂದ್ರೆ ಟೈಮಿಂಗ್ಸ್ ನೋಡ್ತಾ ಇದ್ದೆ ನಾನು. ನಿನ್ನೆ ಗೇಮ್ ಸ್ಟಾರ್ಟ್ ಆದಾಗ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಶಶಿರ್ ಅವರನ್ನು ಬಿಟ್ಕೊಟ್ರು. ನಾನು ನಿನ್ನೆ ಎಪಿಸೋಡ್ ಅಲ್ಲಿ ಹೇಳಿದ್ದೆ, ಆ ಇಷ್ಟು ದೊಡ್ಡ ಮನಸ್ಸು ಬೇಡ ಇತ್ತು ಶಶಿರ್ ಅವರೇ ಅಂತ. ಸೊ ಇವತ್ತು ಅದರ ರಿಸಲ್ಟ್ ಬಂತು. ಆಕ್ಚುಲಿ ನಾವು ಯಾರಿಗಾದ್ರೂ ಒಳ್ಳೆ ಮನಸ್ಸಿಂದ ಏನಾದ್ರೂ ಹೆಲ್ಪ್ ಮಾಡಕ್ ಹೋದ್ರೆ ನಮ್ಗೆ ಅದು ಬ್ಯಾಕ್ ಫೈರ್ ಆಗುತ್ತೆ ಅಂತ ಹೇಳೋದಕ್ಕೆ ಇವತ್ತಿನ ಒಂದು ಬಿಗ್ ಬಾಸ್ ನೋಡಿದ್ರೇನೆ ಕಾರಣ ಗೊತ್ತಾಗುತ್ತೆ. ಯಾಕಂದ್ರೆ ಅಷ್ಟು ಒಂದು ದೊಡ್ಡ ಮನಸ್ಸು ಮಾಡಿ ಶಶಿರ್ ಅವರು ಅವರನ್ನ ನಾಮಿನೇಷನ್ ಇಂದ ಪಾರ್ ಮಾಡಿದ್ರು ಚೈತ್ರ ಕುಂದಾಪುರ ಅವರಿಗೆ ಅದು ಇರಲಿಲ್ಲ. ಅವರು ಅವರ ಆಟ ಮಾತ್ರ ನೋಡ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಅಂದ್ರೆ ಇದೆ, ಆದ್ರೆ ಮನುಷ್ಯತ್ವನ ಸ್ವಲ್ಪ ಆದ್ರೂ ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು ಅಂತ ನನ್ನ ಅನಿಸಿಕೆ. ಚೈತ್ರ ಕುಂದಾಪುರ ಅವರು ದಿನ ಎಲ್ಲರಿಂದನೂ ಅಂದ್ರೆ ಎಲ್ಲರ ಮನಸ್ಸಿಂದನೂ ಹೊರಗೆ ಹೋಗ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಅವರು ಎಲ್ಲೋ ತುಂಬಾ ಅಂದ್ರೆ ತುಂಬಾ ಕೆಟ್ಟದಾಗಿ ಕಾಣಿದ್ರು ಇವತ್ತು. ಅಂದ್ರೆ ತುಂಬಾ ಕೆಟ್ಟದಾಗಿ ಕಾಣ್ತಾ ಇದ್ರು ಇವತ್ತು. ಇಲ್ಲಿ ಶಿಶಿರ್ ಅವ್ರ ಮನ್ಸು ಹೊಡೆದೋಗಿದೆ. ಮಂಜಾ ಅವರು ಗೇಮ್ ಇಂದ ಮತ್ತು ಈ ವೀಕ್ ಎಲ್ಲಾ ಇದರಿಂದ ಕ್ಯಾಪ್ಟನ್ ಓಟದಿಂದನೂ ಹೊರಗೆ ಬಿದ್ದಿದ್ದಾರೆ. ಸೊ ಅವ್ರು ಗೇಮ್ ಅಂತ ಬಂದಾಗ ಆನೆಸ್ಟ್ ಆಗಿ ಆಡ್ತಾ ಇದಾರೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಮಂಜಾ ಅವರು ಅಂದ್ರೆ ಅವರು ಇವರು ಗೌತಮಿ ಅವರನ್ನು ನೋಡಲ್ಲ, ಮೋಕ್ಷಿತ್ ಅವರನ್ನು ನೋಡಲ್ಲ, ಫ್ರಾಂಕ್ ಆಗಿ ಅವರು ಆಡ್ತಾ ಇದ್ದಾರೆ, ಆದ್ರೂ ಹೊರಗಡೆ ಬಿದ್ದಿದ್ದಾರೆ. ಇಲ್ಲಿ ತ್ರಿವಿಕ್ರಮ್ ಅವರು ಚೂಸ್ ಮಾಡುವಾಗ ಸ್ವಲ್ಪ ಸ್ಟ್ರಾಟಜಿ ಯೂಸ್ ಮಾಡಬಹುದಿತ್ತು. ಅನುಷಾ ಅವರನ್ನ ಚೂಸ್ ಮಾಡಬಹುದಿತ್ತು, ಸುರೇಶ್ ಅವರ ಕಾಲ್ ನೋವು ಅಂತ ಹೇಳ್ಬಿಟ್ಟು. ಎಲ್ಲೋ ನೋಡೋಣ ಏನಾಗುತ್ತೆ ಅಂತ. ಭವ್ಯ ಅವರನ್ನ ಚೂಸ್ ಮಾಡಿದ್ದಾರೆ. ಸೊ ಇನ್ ಮುಂದೆ ಏನಾಗುತ್ತೆ ಅಂದ್ರೆ ನಾಳೆ ನೋಡೋಣ. ಟೇಕ್ ಕೇರ್, ಬಾಯ್.